ಹಲೋ ಗಾಯ್ಸ್, ನಮಸ್ಕಾರ. ಬಾವಿ ಮೇಲೆ ಮನೆ ಕಟ್ಟಬೇಕು ಅಂದರೆ ಮೊದಲು ಪ್ಲಾಟ್ಫಾರ್ಮ್ ರೆಡಿ ಆಗಬೇಕು. ಒಂದು ಸ್ವಲ್ಪ ಐಟಮ್ನ ತರಬೇಕಾಗಿದೆ. ಸೊ ಬನ್ನಿ ಹೋಗ್ಬರೋಣ. ಏನೋ ಬಾ. ಎಲ್ಲಿಗೆ ಎಲ್ಲಿಗೆ ಏನು ಬರ್ತೀಯಾ? ಬಾ ಗೈಸ್, ಅಂತೂ ಬಂದು 1 ಗಂಟೆ ಹುಡುಕಿದ ಮೇಲೆ ನಮಗೆ ಬೇಕಾಗಿರೋ ಐಟಮ್ ಸಿಕ್ಕಿದೆ. ಇಲ್ಲಿ ನೋಡಿ, ಇವಾಗ ಹೋಗಿ ಮನೆಗೆ ಪ್ಲಾಟ್ಫಾರ್ಮ್ ಸೆಟ್ ಮಾಡಬೇಕು. ಬನ್ನಿ ಹೋಗೋಣ. ಗೈಸ್, ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡೋಕ್ಕೆ ಅಂತ ವಾಟರ್ ಕ್ಯಾನ್ನ ತೊಗೊಂಡಿದ್ದೀವಿ. ಅದನ್ನ ಇವಾಗ ಸೆಟ್ ಮಾಡೋಣ. ಲೆಟ್ಸ್ ಗೋ. ಗೈಸ್, ಎಲ್ಲದಕ್ಕಿಂತ ಮುಂಚೆ ಈ ಬಾಟ್ಲನ್ನ ಕವರ್ ಮಾಡಬೇಕು. ಯಾಕೆಂದರೆ ನೀರಲ್ಲಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಇದರೊಳಗೆ ನೀರು ಹೋಗಬಾರ್ದು. ನೀರು ಹೋದರೆ ಬಾಟಲ್ ನೀರು ಮೇಲ್ಗಡೆ ತೇಲಕ್ಕಾಗಲ್ಲ. ಸೊ ಈ ಕ್ಯಾಪ್ನ ಅದು ಕ್ಲೋಸ್ ಮಾಡಿ ಟೈಟಾಗಿ ಪ್ಲಾಸ್ಟರ್ ಮಾಡಬೇಕು. ಲೆಟ್ಸ್ ಗೋ. ಎಲ್ಲ ಬಾಟಲ್ ಕ್ಯಾಪ್ ಮುಚ್ಚಾಗಿದೆ. ಸೊ ನನಗೆ ಈ ಥರದ್ದು ಇನ್ನು 7 ಈ ಥರ ಬಿದಿರು ಗೂಟ ತರಬೇಕು. ಈ ಥರ 7 ಬಿದಿರು ಗೂಟ ಬೇಕಾಗಿದೆ. ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಲೆಟ್ಸ್ ಗೋ. ಇದನ್ನು ಅಡ್ಜಸ್ಟ್ ಮಾಡ್ಕೊಬರ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಯಾಪ್ಗಳಿಗೆ ಸರಿಯಾಗಿ ಪ್ಲಾಸ್ಟರ್ ಮಾಡಬೇಕು. ಗೈಸ್, ಟೈಮ್ 7 ಗಂಟೆ. ಇವಾಗ ನಮ್ಮ ಮನೆ ಹೊಲದ್ರಿಂದ ದಡಿಗಳು ತಗೊಬರ್ತಾಯಿದ್ದೀನಿ. ಈಗ ಹೋಗಿ ಪ್ಲಾಟ್ಫಾರ್ಮ್ ಸೆಟ್ ಮಾಡೋಣ. ಇವತ್ತು ರಾತ್ರಿ ಎಲ್ಲ ಕೆಲಸ ಮಾಡಿ ಪ್ಲಾಟ್ಫಾರ್ಮ್ ಸೆಟ್ ಮಾಡೋಣ. ಉಳಿದಿದ್ದು ನಾಳೆ ಮಾಡೋಣ. ಗೈಸ್, ನೋಡಿ, ಈ ಸ್ಟಿಕ್ಸ್ನ ಈ ರೀತಿ ಮಾಡಿದ್ದೀನಿ. ಸೊ ಇನ್ನೇನು ಮಾಡಬೇಕಂದ್ರೆ ಈ ಕ್ಯಾನ್ಸ್ ಮೇಲೆ ಈ ರೀತಿ ಇಟ್ಟು ಜಾಯಿನ್ ಮಾಡಬೇಕು. ಈ ರೀತಿ ನೋಡಿ ಗೈಸ್, ಇದು ಫ್ಲೋರ್, ಓಕೆನಾ? ಸೊ ಇದನ್ನು ಪ್ಲ್ಯಾಟ್ಫಾರ್ಮ್ ಆಗಿ ಮಾಡಿಕೊಂಡು ಅದ್ರ ಮೇಲೆ ಈ ಫ್ಲೋರ್ ಹಾಕಬೇಕು. ಆಗ ಇದ್ರ ಮೇಲೆ ನಾವು ಕೆಲಸ ಮಾಡೋಕ್ಕೆ, ಇನ್ನು ಮೇಲ್ಗಡೆ ಮನೆ ಕಟ್ಟೋಕ್ಕೆ ಇದ್ರ ಮೇಲೆ ಮಾಡ್ಬೋದು. ಏನಂತೀರಾ? ನೋಡಿ ಗೈಸ್, ಈಗ ಆಲ್ಮೋಸ್ಟ್ ಪ್ಲ್ಯಾಟ್ಫಾರ್ಮ್ ಈ ರೀತಿ ಕಾಣುತ್ತೆ. ಬಟ್ ಇದು ಅಂಡರ್ ವಾಟರ್ ಇರುತ್ತೆ, ನೀರು ಕೆಳಗಿರುತ್ತೆ, ಓಕೆನಾ? ಸೊ ಇದನ್ನು ಜಾಯಿನ್ ಮಾಡಿಲ್ಲ, ಅಡ್ಜಸ್ಟ್ ಮಾಡಿಲ್ಲ, ಸುಮ್ಮನೆ ಸ್ಯಾಂಪಲ್ ಇಟ್ಟಿರೋದಷ್ಟೇ. ಸೊ ಇದು ಉಲ್ಟಾ ಆಗುತ್ತೆ. ಸೊ ಇದ್ರ ಮೇಲ್ಗಡೆ ನಾವು ಮನೇನ ಸೆಟಪ್ ಮಾಡ್ಬೋದು. ಹೇಗಿದೆ? ಸೆಟಪ್ ಮಾಡ್ಬೋದು ಅಂತೀರಾ? ಏನಂತೀರಾ? ನೋಡಿ, ನನಗೆ ಡೌಟ್ ಇರೋದೇನೆಂದರೆ, ನನ್ನ ವೆಯ್ಟ್ನ ಇದು ತಡೆಯುತ್ತಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಡೌಟು. ಸೊ ಇನ್ನೊಂದು ಐಡಿಯಾ ಏನಂದರೆ, ಇದ್ರ ಮಧ್ಯದಲ್ಲಿ ಒಂದು ಟ್ಯೂಬ್ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ.